ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಡಾಕೊಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗಡಗಡ ಚಳಿಯಲ್ಲಿ ಬೆಚ್ಚನೆ ಮಲಗಿದ ಎಇ ರವೀಂದ್ರ ಮೇತ್ರೆ ಮನೆ ಮೇಲೆ ಲೋಕಾಯುಕ್ತರಿಂದ ದಾಳಿ. ಭಾಲ್ಕಿ ತಾಲೂಕಿನ ಡೊಣಗಪುರ ಮತ್ತು ಬೀದರ್ ತಾಲೂಕಿನ ಚಿಕ್ಪೇಟ್ ಮನೆ ಮೇಲೆ ರೇಡ್. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ದಾಖಲಾತಿ ಪರಿಶೀಲನೆ. ಕಣ್ತೆರೆಯುವ ಮುನ್ನವೇ ಕಣ್ಣು ಮುಚ್ಚಿದ ಪುಟ್ಟ ಕಂದಮ್ಮ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ರುದ್ನೂರು ಗ್ರಾಮದಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ಚೀರದಲ್ಲಿ ತುಂಬಿಕೊಂಡು ಮಗುವನ್ನು ರಸ್ತೆ ಮೇಲೆ ಬಿಟ್ಟು ಹೋದ ಕ್ಷಣಗಳು ಸಿಸಿಟಿವಿಯಲ್ಲಿ ಸೆರೆ. ಕಟುಕ ತಾಯಿಯ ಈ ನಿರ್ಧಾರಕ್ಕೆ ಹಿಡಿಶಾಪ ಹಾಕಿದ ಜನತೆ. ಜನವರಿ 10ರಂದು ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಸಿದ್ಧತೆ ನಡೆಸಿರುವ ದೇವಸ್ಥಾನದ ಪದಾಧಿಕಾರಿಗಳು. ಭಕ್ತರು ಆಗಮಿಸಿ ದರ್ಶನ ಪಡೆಯುವಂತೆ ಮಂದಿರದ ಪದಾಧಿಕಾರಿಗಳಿಂದ ಕೋರಿಕೆ. ಬಸವ ಕಲ್ಯಾಣದ ಕಚೇರಿಯಲ್ಲಿಯೂ ಕೂಡ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ರವೀಂದ್ರ ಹನುಮಂತಪ್ಪ ಮೇತ್ರೆಯವರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇದೀಗ ಅವರ ಮನೆ ಮೇಲೆ ಆದಾಯಕ್ಕಿಂತ ಹೆಚ್ಚು ಒಂದು ಹಣ ಗಳಿಕೆ ಮಕ್ಕಳು ಬೇಕು ಅಂತ ಅದೆಷ್ಟೋ ದಂಪತಿಗಳು ಕಂಡ ದೇವರಿಗೆಲ್ಲ ಹರಕೆಯನ್ನು ಹೊರತಾರೆ. ಮಕ್ಕಳಿಗಾಗಿ ಅದೆಷ್ಟೋ ಹರಸ ಪಡ್ತಾರೆ. ಆದರೆ ಇಲ್ಲೊಬ್ಬ ತಾಯಿ ಮನುಷ್ಯತ್ವವನ್ನೇ ಮರೆತು ತನ್ನ ಕರುಳು ಬಳ್ಳಿಯನ್ನೇ ನಡು ಬೀದಿಯಲ್ಲಿ ಬಿಸಾಡಿ ಹೋಗಿದ್ದಾಳೆ. ಪರಿಣಾಮ ಜಗತ್ತು ನೋಡುವಂತಹ ಮುನ್ನವೇ ಪುಟ್ಟ ಮುನ್ನವೇ ಗಂಡು ಹಸುಗೂಸು ಕಣ್ಮುಚ್ಚಿದೆ. ಬೆಳ್ಳಂಬೆಳಗ್ಗೆ ರುದ್ನೂರು ಗ್ರಾಮದ ಅಂಬೇಡ್ಕರ್ ವೃತ್ತದಲ್ಲಿ ಹಸುಗೂಸು ಕಂಡು ಗ್ರಾಮಸ್ಥರು ಶಾಕ್ ಆಗಿದ್ದಾರೆ. ಮಗುವೊಂದನ್ನ ಬಿಟ್ಟು ಹೋಗಿರುವ ಸುದ್ದಿ ತಿಳಿದು ಗ್ರಾಮಸ್ಥರು ನಾ ಸೇರು ನೀ ಸೇರು ಅಂತ ಜಮಾವಣೆಗೊಂಡಿದ್ದಾರೆ. ಹಸುಗೂಸನ್ನ
ಗೊತ್ತಾಗದೇ ಇರೋದು. ಅಂಥದ್ರಲ್ಲಿ ತಾನೇ 9 ತಿಂಗಳು ಹೆತ್ತು ಹೊತ್ತು ಕಣ್ತೆರೆಯುವ ಮುನ್ನವೇ ಹಸುಗೂಸನ್ನ ಬಿಟ್ಟು ಹೋಗ್ಲಿಕ್ಕೆ ಈಕೆಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ, ಮರುಗ್ತಾ ಇದ್ದಾರೆ. ಜನವರಿ 6ರಂದು ಮಧ್ಯರಾತ್ರಿ 1:25 ಸುಮಾರಿಗೆ ಪೊಲೀಸರು ದೌಡಾಯಿಸಿ ಪರಿಶೀಲಿಸಿ ಹಸುಗೂಸನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಮಗು ಜೀವ ಬಿಟ್ಟಿದೆ. ಇನ್ನು ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪೊಲೀಸರು ಮಹಿಳೆಯ ಗುರುತು ಪತ್ತೆ ಮಾಡಿದ್ದು ಅದೇ ಗ್ರಾಮದ ಮಹಿಳೆ ಅಂತ ತಿಳಿದು ಬಂದಿದ್ದು ಮಹಿಳೆಯ ವಿಚಾರಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಾರೋ ಮಾಡಿದ ತಪ್ಪಿಗೆ ಕಣ್ತೆರೆಯುವ ಮುನ್ನವೇ ಪುಟ್ಟ ಕಂದಮ್ಮವೊಂದು ಕಣ್ಮುಚ್ಚುವಂತಾಗಿದೆ. ಮಕ್ಕಳಿಲ್ಲ ಅಂತ ಕೊರಗುವವರ ನಡುವೆ ಮಕ್ಕಳಾದರೂ ಕೂಡ ಈ ರೀತಿ ನಡು ಬೀದಿಯಲ್ಲಿ ಬಿಟ್ಟು ಹೋಗಿದ್ದಕ್ಕೆ ಗ್ರಾಮಸ್ಥರು ಮಮ್ಮಲ ಮರಗ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡಿರುವಂತಹ ಒಂದು ಹಾಡಿದೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳೇ ಇರದವರು, ಮಕ್ಕಳು ಇದ್ದವರು ಹೇಳ್ತಾರೆ ಮಕ್ಕಳೇ ಬೇಡ ಎಂದು. ಒಬ್ಬರು ಹಲ್ಲಿದ್ರೆ ಕಡ್ಡಿ ಇಲ್ಲ, ಕಡ್ಡಿ ಇದ್ರೆ ಹಲ್ಲಿಲ್ಲ ಎನ್ನುವಂತಹ ಒಂದು ಮಾತಿನಂತೆ ಆ ಮಗುವನ್ನ ಧಾರಾವಕ ಘಟನೆಯಾಗಿದೆ. ಹಾಗಾಗಿ ಯಾವ ತಾಯಂದಿರು ಕೂಡ ಈ ರೀತಿ ಮಾಡಬಾರದು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ ಆಗಿದೆ. ರಸ್ತೆಯಲ್ಲಿರುವಂತಹ ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಜನವರಿ 10ರಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಕಾದಶಿಗಾಗಿ ಸಕಲ ಸಿದ್ಧತೆಯನ್ನ ನಡೀತಾ ಇದೆ. ಏಕಾದಶಿ ದಿವಸ ಲಕ್ಷ ಲಕ್ಷ ಭಕ್ತರು ದರ್ಶನಕ್ಕಾಗಿ ಆಗಮಿಸುವಂತಹ ಪ್ರಯುಕ್ತವಾಗಿ ಶಾಮಿಯಾನ ಮತ್ತು ಗೋ ಸೇವೆಯಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ಇಡೀ ದಿವಸ ಒಂದು ನಡೀತಾ ಇವೆ. ಆ ಒಂದು ನಿಮಿತ್ತವಾಗಿ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ನರಸಿಂಹ ದೀಕ್ಷಿತ್ ಅವರು ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದರ್ಶನ ಜನವರಿ 10ರಂದು ಆಗಮಿಸಿ ಪಡೆಯಲಿಕ್ಕೆ ಕೋರಿದ್ದಾರೆ. ಜನವರಿ 10ರಂದು ಬೆಳಿಗ್ಗೆ 6ರಿಂದ 8 ಗಂಟೆವರೆಗೆ ಭಗವದ್ಗೀತಾ ಪಾರಾಯಣ ನಡೆಯುತ್ತೆ, ಹನುಮಾನ್ ಚಾಲಿಸ ಪಾರಾಯಣ ನಡೆಯುತ್ತೆ. ಆಮೇಲೆ ಮಧ್ಯಾಹ್ನ 12 ಗಂಟೆಯ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಒಂದು ಅವಕಾಶ ನೀಡಲಾಗುತ್ತೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ, ಗೋ ಸೇವೆಯನ್ನು ಮಾಡ್ತಾರೆ, ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾರೆ. ಈ ಒಂದು ನಿಮಿತ್ತವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ದರ್ಶನಕ್ಕಾಗಿ ರಾಂಪುರೆ ಕಾಲೋನಿಯಲ್ಲಿರುವಂತಹ ಲಕ್ಷ್ಮೀ ಸತ್ಯನಾರಾಯಣ ಮಂದಿರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬೇಕು ಎನ್ನುವಂತಹ ಮನವಿಯನ್ನು ಕೂಡ ಮಂದಿರದ ಒಂದು ಪದಾಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹೀಗಾಗಿ ಬನ್ನಿ ಈ ಕುರಿತು ಆ ಮಂದಿರದ ಒಂದು ತಯಾರಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ಎಲ್ಲ ಮಹಾಜನತೆಗೆ ಸುದ್ದಿ ಸಮಯ ನಾನು ಮಹಾರುದ್ರ ಡಾಕುಳಿಗೆ ವರದಿಗಾರ ಮಾಡುವಂಥ ಧನ್ಯವಾದಗಳು. ಇದೀಗ ನಾವು ರಾಂಪುರೆ ಕಾಲೋನಿಯಲ್ಲಿರುವಂತಹ ಅಂದರೆ ಗುಂಪಾ ರಸ್ತೆಯಲ್ಲಿರುವಂತಹ ರಾಂಪುರೆ ಕಾಲೋನಿ ಏನಿದೆ ಆ ಒಂದು ರಾಂಪುರೆ ಕಾಲೋನಿಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಇವತ್ತು ನಾವಿದ್ದೀವಿ. ಜನವರಿ 10ರಂದು ಏನು ಎಲ್ಲ ಜನರು ಕೂಡ ಕಾತುರದಿಂದ ಕಾಯ್ತಾ ಇರುವಂತಹ ಏನು ವೈಕುಂಠ ಏಕಾದಶಿ ಕಾರ್ಯಕ್ರಮ ಏನಿದೆ ಆ ಒಂದು ಏಕಾದಶಿಗಾಗಿ ಇವತ್ತು ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಇದೀಗ ತಾವು ನೋಡ್ತಾ ಇದ್ದೀರಿ. ಈ ಒಂದು ಕಾರ್ಯ ಭರದಿಂದ ಸಾಗಿದೆ. ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರನ್ನು ಕೂಡ ಮುಗಿದ ಕೈ ಬಾಗಿದ ತಲೆಯಿಂದ ಸ್ವಾಗತವನ್ನು ಕೋರ್ತಕ್ಕಂತಹ ಒಂದು ಸನ್ನಿವೇಶ, ಆಮೇಲೆ ಎಲ್ಲವನ್ನು ಕೂಡ ಒಂದು ಟೆಂಟ್ ಹಾಕ್ತಕ್ಕಂಥದ್ದು, ಶಾಮಿಯಾನ, ಆಮೇಲೆ ಎಲ್ಲರಿಗೂ ಕೂಡ ಸಾಲಾಗಿ ಶಿಸ್ತಿನಿಂದ ಹೋಗಲಿಕ್ಕೆ ಒಂದು ತಯಾರಿ ಮಾಡುವಂತಹ ಒಂದು ಸನ್ನಿವೇಶ ಏನು ನಡೀತಾ ಇದೆ. ಇದೀಗ ತಾವು ಮಂದಿರದಲ್ಲಿ ನೋಡ್ತಾ ಇದ್ದೀರಿ. ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಬಹಳ ಭವ್ಯ ರೀತಿಯಿಂದ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಆಮೇಲೆ ಗೋವುಗಳ ದರ್ಶನವನ್ನು ಪಡ್ಕೊಳ್ತಾರೆ, ಆಮೇಲೆ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಕೂಡ ಆಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಾಲ್ಗೊಂಡು ಜನವರಿ 10ರಂದು ವೈಕುಂಠ ಏಕಾದಶಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದೀಗ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಒಂದು ಭವ್ಯ ರೀತಿಯಿಂದ ನಿರ್ಮಾಣ ಆಗಿದೆ. ಒಂದು ಯಾವ ರೀತಿ ಬಿಹಾರ, ಉತ್ತರ ಪ್ರದೇಶ, ಆಮೇಲೆ ಅಯೋಧ್ಯ ಆ ಒಂದು ಮಾದರಿಯಲ್ಲಿ ನಿರ್ಮಾಣ ಆಗಿದೆ ಆ ರೀತಿಯಾಗಿ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಏಕಾದಶಿಗಾಗಿ ಭರದಿಂದ ತಯಾರಿ ಕೂಡ ನಡೀತಾ ಇದೆ. ಕ್ಯಾಮರಾಮನ್ ಸಂಜು ಕುಮಾರ್ ಜೊತೆ ಸುದ್ದಿ ಸಮಯ ವರದಿಗಾರ ಮಹಾರುದ್ರ ಡಾಕುಳಿಗಿ, ಬೀದರ್.
ಆತ್ಮೀಯರೇ, ನಾವೀಗ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಒಂದು ಗರ್ಭಗುಡಿಯಲ್ಲಿ ನಾವಿದ್ದೇವೆ. ಅಲ್ಲಿಂದ ನಾವು ಇಷ್ಟು ತನಕ ನಾವೇನು ತೋರಿಸಿದ್ದೀವಲ್ಲ, ಅಲ್ಲಿಂದ ಒಳಗಡೆ ಬಂದಾಗ ಇಲ್ಲಿ ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ನೇರವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಒಂದು ಗರ್ಭಗುಡಿ. ಇದೇ ಒಂದು ಸ್ಥಳದಲ್ಲಿ ಜನವರಿ 10ರಂದು ಸಾವಿರಾರು ಜನರು, ಲಕ್ಷಾಂತರ ಜನರು ಬಂದು ದರ್ಶನ ಪಡಿತಕ್ಕಂಥ ಒಂದು ಸನ್ನಿವೇಶನ ತಾವು ನೋಡ್ತಾ ಇದ್ರಿ. ಅಲ್ಲಿವರೆಗೆ ಇಲ್ಲಿ ಮಹಾರಾಜರಿಂದ ಒಂದು ಮಂತ್ರ ಪಠಣ ಆಗ್ತಕ್ಕಂಥದ್ದಾಗಿರ್ಬೋದು, ಗರ್ಭಗುಡಿಯಲ್ಲಿ ಎಲ್ಲ ರೀತಿಯಿಂದನೂ ಕೂಡ ತಯಾರಿ ನಡೀತಾ ಇದೆ. ಮಂದಿರದ ಒಂದು ಕ್ಲೀನಿಂಗ್, ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಒಂದು ಭವ್ಯ ರೀತಿಯಲ್ಲಿ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥದ್ದನ್ನು ಇಲ್ಲಿನ ಒಂದು ಸಂಪ್ರದಾಯ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಟ್ರಸ್ಟನ್ನು ಹೊಂದಿರುವಂತಹ ಈ ಒಂದು ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಒಂದು ಗರ್ಭಗುಡಿಯಲ್ಲೇ ಅವತ್ತು ವೈಕುಂಠ ಏಕಾದಶಿ ದಿವಸ ಕಾರ್ಯಕ್ರಮ ಸೇರಿಸಿದ್ರು. JNK ಸ್ಕೂಲ್ನ ವೈಸ್ ಚಾನ್ಸಲರ್ ರಚನಾ ಪೌರ್ಣಮಿ ಹಾಗೂ ವೇದಿಕೆಗಳ ಎಲ್ಲ ಸಿಬ್ಬಂದಿಗಳು ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ಇಸ್ ಸೆಲೆಬ್ರೇಟ್, ಸ್ಪೋರ್ಟ್ಸ್ ಅಂದರೆ ಅಚೀವ್ಮೆಂಟ್, ಸ್ಪೋರ್ಟ್ಸ್ ಇಸ್ ಫಿಟ್ನೆಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್. ಸೊ ಈಗ ಸ್ಪೋರ್ಟ್ಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ನಮ್ಮಲ್ಲಿ ಭಾಳಷ್ಟು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ಇದರಲ್ಲಿರತಕ್ಕಂಥ ಸ್ಪೋರ್ಟ್ಸಲ್ಲಿ ಬರ್ತಾ ಇಲ್ಲ. ಹೆಚ್ಚಿನ ಈ ಎಲ್ಲ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಸ್ಪೋರ್ಟ್ಸ್ ಬಗ್ಗೆ ಅವೇರ್ನೆಸ್ ಮೂಡುತ್ತೆ. ಸೊ ಎಲ್ಲ ಈ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ನಾನು ಮತ್ತೊಮ್ಮೆ ಈ ಅಂಧಬೆಸ್ಟ್ ಹೇಳ್ತಾ ಮಾಡ್ತೀನಿ. Today is a day of fun without learning, but I think today is a day of lot of learning, because we will have so many events and so many students are going to participate in different events, and how you behave, how you conduct yourself during the events and after the events
how you behave with your teammates. All these things are again a learning for you today. If you win, what is your reaction, and if you lose, what is your reaction? These are the things you're going to learn today, how you behave with your colleagues, with your friends, your co-players. All these are very important things you're going to learn today. So you will learn the spirit of sportsmanship to take winning and losing at the same spirit. So this is a day of learning as well, fun and learning together. So I would like to wish all the participants the best, and we are making a lot of effort to see that to bring that awareness among our students to be fit and healthy. So we keep telling you every day that we want our students to be fit and healthy. Only if you are fit and healthy, you are also mentally strong. And only when you are mentally strong, you can take the right decision at the right time, and of course do well in your academics as well. So all of you know that we have a major event on 12th of January, that is the Bidar Marathon, and that we are organizing as a kickstart for our Golden Jubilee celebrations. So I would like to wish all of you for the Golden Jubilee celebrations. Guru Nanak Public School is going to complete 50 long years. It's such a big, long journey. It has been a big and long journey, and we remember all our teachers, our students who have been with us for these 50 long years. So it's a journey of legacy. We remember our founder president. So we are starting our Golden Jubilee celebration with Bidar Marathon. And I'm happy to inform all of you that we have more than 6,000 participants in this Bidar Marathon. And we have about 100 participants who are registered for 21 kilometers run. And that is really a very, very big achievement. For the first time, we are organizing this marathon. And we have people coming from different places like Hyderabad, Bangalore, Hubli, Dharwad, Gulbarga, and many more places. So it's a big, it's going to be a very big event for us. And we have more than 250 participants for 10 kilometers and more than 4,500 participants in 3 kilometers. So I'm sure all of you are going to run. So I'm sure all of you students are going to run for 3 and 5 kilometers, and we have some students who are also participating in the 10 kilometers run. So I wish you all the best, children, and I would also request all of you to bring your parents as well. Let them also participate, because it is not only to create the awareness of fitness and good health in our students, but in the people of Bidar in general. So if your parents are fit and healthy, your family will be fit. So we want you to create that awareness in your family as well, and bring your parents, your sisters, brothers, your friends, your neighbors, and convince them to participate in this great event, Bidar Marathon. So I wish all of you the best. I also congratulate our students who have participated. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.